ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ಗೆ ಕೇವಲ 6 ದಿನಗಳು ಮಾತ್ರ ಬಾಕಿ ಇದೆ ಅಷ್ಟೇ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ನಮ್ಮ ಡಿ ಬಾಸ್ ಅವರ 7 ಕೋಟಿ ಓಟಿ ಪ್ಯಾಕೆಟ್ ಫ್ಯಾನ್ಸ್ ಕಿಚ್ಚನ ವಿರುದ್ಧವೇ ಅಪಪ್ರಚಾರ ಶುರು ಮಾಡಿದ್ರು. ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ. ಒಬ್ಬರಿಗೆ ಅನ್ಯಾಯ ಮಾಡ್ತಿದೀವಿ ಅಂದ್ರೆ ದೇವ್ರು ಖಂಡಿತ ಅವರಿಗೆ ಅನ್ಯಾಯನೇ ಮಾಡೋದು. ಯಾಕೆ ಮಾತು ಹೇಳ್ತಿದೀನಿ ಅಂದ್ರೆ ಡಿಸೆಂಬರ್ 11ಕ್ಕೆ ನಮ್ಮ ಡಿ ಬಾಸ್ ಅವರು ಬರ್ತಿದ್ದಾರೆ ಚಿನ್ನ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾಗೆ ಕರ್ನಾಟಕದಲ್ಲಿ ಒಂದು ಸಿಂಗಲ್ ಥಿಯೇಟರ್ ಕೂಡ ಸಿಗಲ್ಲ. 2 ತಿಂಗಳು ನಮ್ಮ ಡಿ ಬಾಸ್ ಅವರ ದೆವ್ವ ಸಿನಿಮಾ ಕರ್ನಾಟಕದಲ್ಲಿರುವ ಎಲ್ಲಾ ಥಿಯೇಟರ್ ಗಳನ್ನು ಕಬ್ಜಾ ಮಾಡಿ ಆಳ್ವಿಕೆ ಮಾಡ್ತಾನೆ ಚಿನ್ನ ಅಂತ ಪುಂಗಿ ಬಿಟ್ಟಿದ್ದ ಈ ಪುಂಗಿ ನನ್ ಮಕ್ಕಳ ಕೈಯಲ್ಲೇ ದೆವ್ವ ಸಿನಿಮಾನ ಗೆಲ್ಸ್ಕೊಳ್ಳಕ್ಕೆ ಆಗ್ಲಿಲ್ಲ. ಬರೀ 7 ದಿನಕ್ಕೆ 23 ಕೋಟಿ ಕಲೆಕ್ಷನ್ ಮಾಡಿ 2 ದಿನಕ್ಕೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ವಾಶ್ ಔಟ್ ಆಯ್ತು. ಹೀಗಿರುವಾಗ ಈ ಪೆಂಗಮುಂಡೆವು ಶಿವಣ್ಣ ಕಿಚ್ಚ ಸುದೀಪ್ ಅವರ ಸಿನಿಮಾಗಳಿಗೆ ಕಂಪೇರ್ ಮಾಡ್ಕೊಂಡು ಅವರಿಗೆ ಕೌಂಟರ್ ಡೈಲಾಗುಗಳು ಹೇಳ್ಕೊಂಡು ಮತ್ತೆ ಅವರ ಫ್ಯಾನ್ಸ್ ಹತ್ರ ಇಕ್ಸ್ಕೊಳ್ಳೋದು ನಮ್ಮ ಡಿ ಬಾಸ್ ಅವರ ಫ್ಯಾನ್ಸ್ ಗಳಿಗೆ ಸರ್ವೇ ಸಾಮಾನ್ಯ. ಅರೆ ಓಟಿ ಪ್ಯಾಕೆಟ್ ಫ್ಯಾನ್ಸ್, ನಿಮ್ಮ ದೆವ್ವ ಸಿನಿಮಾಗೆ ಕೊಟ್ಟಂತ ಎಲ್ಲಾ ಥಿಯೇಟರ್ ಗಳಲ್ಲಿ ಮಾರ್ಕ್ ಇಳಿತಿದ್ದಾನೆ. ಡಿಸೆಂಬರ್ 25ರ ಒಳಗೆ ದೆವ್ವ ಸಿನಿಮಾ ಥಿಯೇಟರ್ ನಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅದನ್ನು ಥಿಯೇಟರ್ ನಲ್ಲಿ ಉಳಿಸ್ಕೊಳ್ರೋ ಅಂದ್ರೆ ಈ ಪೆಂಗಮುಂಡೆವು ಕಿಚ್ಚ ಸುದೀಪ್ ಅವರ ಮಾರ್ಕ್, ಉಪ್ಪಿ ಶಿವಣ್ಣ ಅವರ 45 ಸಿನಿಮಾಗಳಿಗೆ ಕೌಂಟರ್ ಡೈಲಾಗುಗಳು ಹೇಳ್ಕೊಂಡು ಬಿಟ್ಟಿ ಉಪದೇಶ ಕೊಡಕ್ಕೆ ಬರ್ತಿದ್ದಾರೆ. ಈಗಾಗಲೇ ಮಾರ್ಕ್ ಸಿನಿಮಾಗೆ ಕರ್ನಾಟಕದಲ್ಲಿ 280ಕ್ಕೂ ಅಧಿಕ ಥಿಯೇಟರ್ ಗಳಲ್ಲಿ ಮಾರ್ಕ್ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ಜೊತೆಗೆ ಉಪ್ಪಿ ಶಿವಣ್ಣ ಅವರ 45 ಸಿನಿಮಾ ಬರೋದ್ರಿಂದ ಈ 2 ಸಿನಿಮಾಗಳಿಗೆ ಸಮಾನವಾಗಿ ಥಿಯೇಟರ್ ಗಳ ಹಂಚಿಕೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ಗಳಲ್ಲಿ ಕಿಚ್ಚನ ಆರ್ಭಟ ಈ ಸಲ ಇದ್ದೇ ಇರುತ್ತೆ. ಡಿಸೆಂಬರ್ 25 ಬೆಳಗ್ಗೆ 6 ಗಂಟೆಗೆ, ಡಿಸೆಂಬರ್ 20 ಮಧ್ಯಾಹ್ನ 12 ಗಂಟೆ 30 ನಿಮಿಷಕ್ಕೆ ಬುಕಿಂಗ್ಸ್ ಓಪನ್ ಆಗುತ್ತೆ. ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಫಸ್ಟ್ ಶೋ ಈ 2 ಸಿನಿಮಾಗಳನ್ನು ನೋಡಿ. ಈಗಾಗಲೇ ಮಾರ್ಕ್ ಸಿನಿಮಾದ ಪ್ರಮೋಷನ್ ತೆಲುಗು, ತಮಿಳು ರಾಷ್ಟ್ರಗಳಲ್ಲಿ ಭರ್ಜರಿಯಾಗಿ ಮಾಡ್ತಿದ್ದಾರೆ ಮಾರ್ಕ್ ಚಿತ್ರತಂಡ. ಈಗಾಗಲೇ ಮಾರ್ಕ್ ಸಿನಿಮಾದ ಸೆನ್ಸರ್ ಕಂಪ್ಲೀಟ್ ಆಗಿದ್ದು UA ಸರ್ಟಿಫಿಕೇಟ್ ಸಿಕ್ಕಿದೆ. ಮಾರ್ಕ್ ಸಿನಿಮಾದ ರನ್ ಟೈಮ್ ಬಂದು 2 ಗಂಟೆ 27 ನಿಮಿಷ ಇರುತ್ತೆ ಈ ಸಿನಿಮಾ. ಒಂದು ವೇಳೆ ತೆಲುಗು, ತಮಿಳು ಭಾಷೆಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ 150 ಕೋಟಿಗೆ ಮಿಸ್ಸೇ ಇಲ್ಲ. ತೆಲುಗು, ತಮಿಳು ಭಾಷೆಗಳಲ್ಲಿ ಈ ಸಿನಿಮಾಗೆ ಭಾರಿ ಡಿಮ್ಯಾಂಡ್ ಇದೆ. ಈಗಾಗಲೇ ಏರ್ಟೆಲ್, ಬಿಸ್ಲೆರಿ ಕಂಪನಿಗಳು ಮಾರ್ಕ್ ಸಿನಿಮಾದ ಜೊತೆ ಟೈಅಪ್ ಆಗಿದ್ದಾರೆ. ಯಾವ ರೇಂಜ್ ಗೆ ಈ ಸಿನಿಮಾ ಸೌಂಡ್ ಮಾಡುತ್ತೆ ಈ ಸಲ ಅಂತ ನೀವೇ ನೋಡ್ತೀರಾ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.